ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷ್ಣಾಷ್ಟಮಿಯ ಪ್ರಯುಕ್ತ ನಿಮ್ಮೆಲ್ರಿಗೂ ನಾನು ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ ಹೇಗೆ ಹೋಗೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟು ನೀವು KR ಪೇಟೆ ಬಸ್ ಹತ್ತಬೇಕು. ನೋಡಿ, ಇವಾಗ ನಿಮಗೆ ಹೇಗೆ ಕಾಣ್ತಿದೆ ವ್ಯೂವು, ಅದೇ ರೋಡಲ್ಲಿ ನೀವು ಬರಬೇಕು. ಸೊ ನೀವು ನೋಡ್ದ ಹಾಗೆ ಈ ರೋಡು ಸ್ವಲ್ಪ ಹಾಳಾಗಿದೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಒಳಗಡೆ ಹೋಗೋದು ಆ ರೋಡಲ್ಲಿ. ಬಟ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಫಸ್ಟಿಂದ ಹೇಗೆ ಬಂದೆ ಅನ್ನೋದನ್ನು ಹೇಳ್ತೀನಿ. ಫಸ್ಟು ನೀವು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಹತ್ಬೋದು, ಇಲ್ಲ ನಾನು ಹತ್ತಿದ್ದು ಪರ್ಸ್ನಲಾಗಿ ಒಂಟಿಕೊಪ್ಪಲಲ್ಲಿ. ಸೊ ಒಂಟಿಕೊಪ್ಪಲಲ್ಲಿ KR ಪೇಟೆ ಬಸ್ ಹತ್ತಿದರೆ ಸೀದಾ ನಿಮಗೆ ಅಲ್ಲಿ ಕಟೇರಿ ಅನ್ನೋ ಪ್ಲೇಸಲ್ಲಿ ಇಳ್ಕೋಬೇಕಾಗತ್ತೆ. ಕಟೇರಿ ಅನ್ನೋ ಪ್ಲೇಸಲ್ಲಿ ಇಳ್ಕೊಂಡಾದ್ಮೇಲೆ ನೀವು ಆಟೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ತೋರಿಸಿದ್ನಲ್ಲ ಆ ರೋಡಲ್ಲಿ ಬರಬೇಕಾಗತ್ತೆ. ನಮಗೆ 1 ಅವರ್ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರು ಎಲ್ಲ ಗೋಪಾಲ ಸ್ವಾಮಿ ಟೆಂಪಲ್ ನೋಡ್ಕೊಬರಲಿಕ್ಕೆ. ನಾವು ಬಂದಿದ್ದು ಆಟೋದಲ್ಲಿ. ನೀವು ಪಾಂಡವಪುರ ಬಸ್ ಹತ್ತು ಕೂಡ ಬರ್ಬೋದು, ಅಲ್ಲೂ ಕೂಡ ನಿಮಗೆ ವ್ಯವಸ್ಥೆ ಇದೆ. ಬಸ್ ಚಾರ್ಜ್ ಬಂದುಬಿಟ್ಟು 20 ರುಪೀಸ್ ಹೀಗಿರುತ್ತೆ. ನೀವು ಅರಳಳ್ಳಿಯಲ್ಲಿ ಇಳ್ಕೊಂಡು ಕಟೇರಿ ತನಕ ಬರ್ತೀರಾ ಅಂದರೆ 10 ರುಪೀಸ್ ಆಗುತ್ತೆ ಬಸ್ ಚಾರ್ಜು. ನಾನು ಪೂರ್ತಿ ಬಸ್ ಚಾರ್ಜಿಂದೆಲ್ಲ ಟಿಕೆಟ್ ಹಾಕಬೇಕು ಅಂದ್ಕೊಂಡೆ, ಬಟ್ ನಮ್ಮ ಪರ್ಸು ಕಳ್ಕೊಂಡ್ಬಿಟ್ಟೆ ನಾನು ಬಸ್ಸಲ್ಲಿ ಬರಬೇಕಾದ್ರೆ. ಸೊ ಹಾಗಾಗಿ ನನ್ನ ಟಿಕೆಟ್ ಅಷ್ಟು ಮಿಸ್ ಆಗಿದೆ. ನಾನು ಮುಂದೆ ಹೇಳೋದನ್ನು ಗಮನವಿಟ್ಟು ಕೇಳ್ಕೊಳ್ಳಿ. ಇಲ್ಲೆಲ್ಲ ನೀರು ತುಂಬ ತುಂಬಿಕೊಂಡಿದೆ, ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ನೀವು ಆರಾಮಾಗಿ ಸ್ಯಾಟರ್ಡೆ ಸಂಡೇ ಹೋಗಿ ಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ವಾಟರು. ಈ ರೀತಿ ಬ್ಯಾರಿಕೇಡ್ ಹಾಕ್ಯಾರೆ ಟೆಂಪಲ್ ಸುತ್ತ ವಾಟರ್ ಕಡೆ. ನಿಮಗೆ ವಾಟರ್ ಟಚ್ ಮಾಡಿ ಅದ್ರ ಜೊತೆ ಆಟ ಆಡಬೇಕು ಅನ್ನೋದಿದ್ದರೆ ನೀವು ಟೆಂಪಲಿಂದ ಹೊರಗೆ ಬಂದರೆ ಓಪನ್ ಏರಿಯಾ ಇದೆ, ವಾಟರಲ್ಲಿ ನೀವು ಆರಾಮಾಗಿ ಆಟ ಆಡ್ಬೋದು. ಮತ್ತು ಟೆಂಪಲ್ ಒಳಗಡೆ ವಿಡಿಯೋ ಮಾಡೋ ಒಂದು ವ್ಯವಸ್ಥೆ ಇದ್ದಿಲ್ಲ, ಹಾಗಾಗಿ ನಾನು ವಿಡಿಯೋ ಯಾವುದೇ ಮಾಡಿಲ್ಲ, ಹೊರಗಡೆನೇ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಕಲ್ಲಿನ ರಥನ ನೋಡಬೇಕಂತ ಅನಿಸಿದರೆ ನೀವು ಹಂಪಿಗೆ ಹೋಗಬೇಕಾಗಿಲ್ಲ, ನಮ್ಮ ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ ಬಂದರೂ ಕೂಡ ನಿಮಗೆ ಕಲ್ಲಿನ ರಥ ಆರಾಮಾಗಿ ಸಿಗತ್ತೆ. ನೀವು ನೋಡಿ ಖುಷಿ ಪಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಎಲ್ಲ ಬರ್ತಿದೆ. ಆರಾಮಾಗಿ ನೀವು ನಿಮ್ಮ ಮೈಂಡನ್ನ ಫ್ರೆಶ್ ಅಪ್ ಮಾಡ್ಕೋಬೋದು ಇಲ್ಲಿ ಬಂದುಬಿಟ್ಟು. ಮತ್ತು ಟೆಂಪಲ್ ಒಳಗಡೆ ನೋಡಿದರೆ ತುಂಬಾ ದೇವಸ್ಥಾನ ಇದೆ. ಅದರಲ್ಲಿ ಗಣೇಶ ಆಗಿರ್ಬೋದು, ಅಷ್ಟಲಕ್ಷ್ಮಿ, ಧನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹೀಗೆ ಹಲವಾರು ಲಕ್ಷ್ಮಿಗಳು, ಮತ್ತು ಸೂರ್ಯ, ಚಂದ್ರ, ಶನಿ, ಶುಕ್ರ ಅವರೆಲ್ಲ ಇದ್ದಾರೆ. ಮತ್ತು ಗುರುಗಳಿದ್ದಾರೆ. ತುಂಬಾ ಚೆನ್ನಾಗಿದೆ. ಟೋಟಲ್ 48 ದೇವಸ್ಥಾನ ಇದೆ ಅದರ ಒಳಗಡೆ. ಸಣ್ಣ ಸಣ್ಣ ದೇವಸ್ಥಾನಗಳಿವೆ. ಮಧ್ಯದಲ್ಲಿ ವೇಣುಗೋಪಾಲ ಸ್ವಾಮಿ ಇದ್ದಾರೆ. ಸೊ ಇದು ಮುಳುಗಡೆ ಆಗಿತ್ತಂತೆ, ಬಟ್ ಈಗ 2019ಅಲ್ಲಿ ಹೊಸದಾಗಿ ಕಟ್ಟಿಸ್ತಾರೆ. ತುಂಬಾ ಚೆನ್ನಾಗಿದೆ. ನಮಗೆ ಆಟೋದವನು 80 ರೂಪಾಯಿ ತೊಗೊಂಡ, ಹೋಗಲಿಕ್ಕೆ ಬರಲಿಕ್ಕೆ 2 ಸೇರಿ. ಮಧ್ಯದಲ್ಲಿ 1 ಅವರ್ ಗ್ಯಾಪ್ ಕೊಟ್ಟಿದ್ದ. ಸೊ ತುಂಬಾ ಚೆನ್ನಾಗಿತ್ತು, ನೋಡಿ ತುಂಬ ಖುಷಿ ಆಯಿತು. ನೀವು ಹೋಗಿ ಬನ್ನಿ ಬೇಕಾದರೆ, ತುಂಬಾ ಚೆನ್ನಾಗಿದೆ. ಒಂದು ಸಲ ನೋಡಿ ಬನ್ನಿ. ನನ್ನ ಪ್ರಕಾರ ನೋಡಿ ಹೀಗಿದೆ ವ್ಯೂವು, ನಿಮಗೆ ತೋರಿಸ್ತಿದ್ದೀನಿ. ಅಲ್ಲಿ ಕಾರ್ ಪಾರ್ಕಿಂಗೆಲ್ಲ ತುಂಬ ಚೆನ್ನಾಗಿದೆ. ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಮಧ್ಯದಲ್ಲಿ ಬರಬೇಕಾದ್ರೆ ರೋಡ್ ಸರಿ ಇಲ್ಲ ಅಷ್ಟೇ. 1 ಕಿಲೋಮೀಟ್ರನ್ನು ರೋಡ್ ಸರಿ ಇಲ್ಲ, ಅದು ಬಿಟ್ಟು ತುಂಬಾ ಚೆನ್ನಾಗಿದೆ ಎಲ್ಲದು ಕೂಡ. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಶೇರ್, ಸಬ್ಸ್ಕ್ರೈಬ್ ಮಾಡಿ.